ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸಕ್ಕತ್ತಾಗಿದ್ದೀರಾ ಅಲ್ಲ? ಹೆಂಗಿತ್ತು ಈ ವರ್ಷದ ದಸರಾ? ತುಂಬ ಚೆನ್ನಾಗಿತ್ತು. ಮೈಸೂರಲ್ಲಿ ಲೈಟಿಂಗ್ಸ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಐ ಥಿಂಕ್ ನಿಮ್ಮ ಮನೇಲಿ ತುಂಬ ಚೆನ್ನಾಗಿ ನೀವು ದಸರಾನ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ. ಹಾಗಾದರೆ ಇವಾಗ ಸೆಲೆಬ್ರೇಷನ್ ಮೂಡಿಂದ ಮತ್ತೆ ಸ್ವಲ್ಪ ವಾಪಸ್ ಬಂದ್ಬಿಟ್ಟು ಏನು ಮಾಡೋಣ, ಸ್ಟಡಿ ಕಡೆ ಫೋಕಸ್ ಮಾಡೋಣ. ಹಾಗಾದ್ರೆ ಇವತ್ತು ನಾವೇನು ಮಾಡೋಣ, ಸರ್ಕಲ್ ಲೆಸನ್ನ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾನ್ಸೆಪ್ಟ್ ಕಲಿಬೇಕಾದ್ರೆ ನಾವು ಡೈಲಿ ಲೈಫಲ್ಲಿ ಅಂದರೆ ಅಪ್ಲಿಕೇಶನ್ ಲೆವೆಲಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡು ಮತ್ತೆ ಏನು ಮಾಡೋಣ, ನಿಮ್ಮ 10th ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಏನಕ್ಕೆ ಈ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಯಾವ ಕ್ವಶನ್ ಬರುತ್ತೆ ಏನು ಅಂತ ಡಿಸ್ಕಷನ್ಗೆ ಹೋಗೋಣ. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ಗಿಂತ ಬಿಫೋರ್ ನಮ್ಮ ಡೈಲಿ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋಕ್ಕೆ ಆಲ್ರೆಡಿ ಒಂದಿಷ್ಟು ಪಿಕ್ಚರ್ ಹಾಕ್ಬಿಟ್ಟಿದ್ದೀನಿ ನಾನು. ಏನದು ಪಿಜ್ಜಾ, ಡೋನಟ್, ಕ್ಲಾಕ್, ಬಾಲ್ ಎಲ್ಲದು ಏನಿದೆ ಸರ್ಕಲ್ ಶೇಪಲ್ಲೇ ಇದೆ. ಅದನ್ನು ಬಿಟ್ಟು ನಮ್ಮ ಸೋಲಾರ್ ಸಿಸ್ಟಮ್ ಅದರಲ್ಲಿರುವಂಥ ಎಲ್ಲ ಪ್ಲ್ಯಾನೆಟ್, ಸನ್, ಮೂನ್ ಎಲ್ಲದು ಏನಿದೆ ಸರ್ಕಲ್ ಶೇಪಲ್ಲೇ ಇದೆ. ಹಾಗಾದರೆ ನಾವು ಡೈಲಿ ಲೈಫಲ್ಲಿ ನೋಡೋಂಥ ಎಷ್ಟೋ ವಿಷಯದಲ್ಲಿ ಏನಿದೆ ಅಂದರೆ ಸರ್ಕಲ್ ಶೇಪ್ ಇದ್ದೇ ಇದೆ. ಹೌದು ಇದೆ. ಹಾಗಾದರೆ ಅದೇನು ಯೂಸ್ಫುಲ್ ಅಂತ ನೀವು ಕೇಳ್ಬೋದು. ನಿಮಗೆ ಗೊತ್ತಾ ಏನದು ಅರ್ತ್ ಸರ್ಕಂಫೆರೆನ್ಸ್ ಎಷ್ಟು ಅಂತ? ಅರ್ತ್ ಸರ್ಕಂಫೆರೆನ್ಸ್ ಎಷ್ಟು ಅಂದರೆ 40,075 ಕಿಲೋಮೀಟರ್ ಅಂತ ಹೇಳ್ತೀವಿ ನಾವು. ಹಾಗಂದರೆ ಹೇಗೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಅಂತ ನಿಮಗೆ ಕೇಳ್ಬೋದು, ಅಂದರೆ ಕ್ವಶನ್ ಬರ್ಬೋದು. ಅವ ನಿಮಗೆ ಏನು ಉತ್ತರ ಸಿಗುತ್ತೆ ಅಂದರೆ, ಅವ್ರಿಗೇನಾದರೂ ಸರ್ಕಲ್ ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಆಬ್ವಿಯಸ್ ಅವ್ರು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದರೆ, ಯಾಕಂತಂದರೆ ಅವ್ರಿಗೆ ಸರ್ಕಲ್ ಕಾನ್ಸೆಪ್ಟ್ ಗೊತ್ತು. ನಾವು ಕ್ಯಾಲ್ಕುಲೇಟ್ ಮಾಡ್ಬೋದಾ ಅಂತ ಅನ್ನೋದು ನಿಮ್ಗೆ ಕ್ವಶನ್. ಹೌದು, ನಿಮಗೂ ಈ ಕಾನ್ಸೆಪ್ಟ್ ಕ್ಲಿಯರಾಗಿ ಗೊತ್ತಿತ್ತು ಅಂದರೆ ನೀವು ಕೂಡ ಏನು ಮಾಡ್ಬೋದು, ಸರ್ಕಂಫೆರೆನ್ಸ್ ಆಫ್ ಅರ್ತ್ ಅಲ್ಲ ಬೇರೆದ್ರ ಬಗ್ಗೆನೂ ನೀವೇನು ಮಾಡ್ಬೋದು, ಪ್ರಾಪರಾಗಿ ಕಂಡುಹಿಡಿಬೋದು. ಓಕೆನಾ? ಹಾಗಾದರೆ ನಮಗಿದು ನೋಡಿದ್ರೆ ನೀವು ಡೈಲಿ ಲೈಫಲ್ಲಿ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಾಯಿತು. ಅಪ್ಲಿಕೇಶನ್ ಲೆವೆಲ್ ಅದನ್ನು ಬಿಟ್ಟು ಬೇರೆ ಕಡೆನೂ ನಾವು ಯೂಸ್ ಮಾಡ್ತೀವಿ. ಎಲ್ಲಿ ಅಂತಂದರೆ ಈಗ ಎಕ್ಸಾಂಪಲ್ ವೆಹಿಕಲ್ಸ್ದು ಆಲ್ಮೋಸ್ಟ್ ಅಲ್ಲ ಎಲ್ಲ ವೀಲ್ಸು ಏನಿರುತ್ತೆ ಸರ್ಕಲ್ ಶೇಪಲ್ಲೇ ಇರುತ್ತೆ. ಹೌದಾ? ಹಾಗಾದರೆ ಅದೆಲ್ಲ ಹೆಂಗೆ, ಏನಕ್ಕೆ ಸರ್ಕಲ್ ಶೇಪಲ್ಲಿ ಇಟ್ಟಿದ್ದಾರೆ? ಒಂದ್ಸತಿ ನೀವು ಗೂಗಲ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲದಕ್ಕೂ ನಾನು ಆನ್ಸರ್ ಕೊಡೋಲ್ಲ, ಒಂದ್ಸತಿ ನೀವು ಸರ್ಚ್ ಮಾಡಿ, ಆಯಿತಾ? ಓಕೆನಾ? ಹಾಗಾದರೆ ನಿಮ್ಮ ಇವಾಗ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋಣ ಈ ಲೆಸನ್ನ. ಓಕೆ, ಹಾಗಾದರೆ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋಕ್ಕಿಂತ ಇಲ್ಲಿ ನೋಡಿ, ಫಸ್ಟ್ ಪಿಕ್ಚರ್ ನಿಮಗೆ ಯಾವ್ದು ಕಾಣಿಸ್ತಾ ಇದೆ? ಪಿಜ್ಜಾ. ಹೌದಾ? ಹಾಗಾದರೆ ಪಿಜ್ಜಾಗೆ ಹೆಸರನ್ನ ನಾವು PIZZA ಅಂತ ಯಾಕೆ ಬರೀತೀವಿ ಅಂತ ಅನ್ನೋದಕ್ಕೆ ಒಂದು ರೀಸನ್ ಇದೆ. ಅದು ಸರ್ಕಲ್ ಕಾನ್ಸೆಪ್ಟ್ ಮೇಲೇ ಬೇಸ್ಡ್ ಆಗಿದೆ. ಎಷ್ಟು ಜನ ಅದನ್ನು ಕಂಡುಹಿಡಿದೀರಾ ನೋಡೋಣ. ಎಷ್ಟು ಜನಕ್ಕೆ ಅದ್ರ ರೀಸನ್ ಗೊತ್ತಾಗುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣವಾ? ಓಕೆ, ಹಾಗಾದರೆ ಇವಾಗ ನಿಮ್ಮ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ಈ ಚಾಪ್ಟರಿಂದ 3 to 4 ಮಾರ್ಕ್ ಬರುತ್ತೆ. ಅಷ್ಟೇ ಕಡಿಮೆ ಅಂತ ನೆಗ್ಲೆಕ್ಟ್ ಮಾಡಿಬಿಡಿ, ಯಾಕಂದರೆ ಎಲ್ಲ ಮಾರ್ಕ್ ಕೂಡ ನಿಮ್ಗೆ ಏನಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಕಾನ್ಸೆಪ್ಟ್ ಅರ್ಥ ಆದರೆ ನೆಕ್ಸ್ಟ್ ಲೆಸನ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ ಕೂಡ ಏನಾಗುತ್ತೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇದರಲ್ಲಿ ತುಂಬ ಬೇಸಿಕ್ ಇದೆ. ಬೇಸಿಕ್ ಲೆವೆಲ್ ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ಆ ಚಾಪ್ಟರ್ ಕೂಡ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಹಾಗಾದರೆ ಇವಾಗ ನೋಡೋಣ ಈ ಚಾಪ್ಟರ್ನ. ಓಕೆ, ಹಾಗಾದರೆ ಫಸ್ಟ್ ಚಾಪ್ಟರ್ ಹೋಗೋಕ್ಕಿಂತ ಮುಂಚೆ ಒಂದಿಷ್ಟು ಕೀ ಪಾಯಿಂಟ್ಸ್ ಅಂತ ಇದ್ದಾವೆ ಈ ಲೆಸನಲ್ಲಿ, ಅದನ್ನು ನೋಡೋಣ. ಏನದು ಕೀ ಪಾಯಿಂಟ್ಸು? ಹಾಗಾದರೆ ಒಂದು ಸರ್ಕಲ್ ಹಾಕ್ತಾನೆ ಏನು ಮಾಡ್ತೀವಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಒಂದು ಸೆಕೆಂಡ್ ಮಕ್ಕಳೇ. ಒಂದು ಸರ್ಕಲ್ ಇದೆ ಅಂತ ತಗೊಳ್ಳೋಣ. ಇಲ್ಲಿ ನೋಡಿ. ಫಸ್ಟಿಗೆ ಏನಂತ ಹೇಳಿದಾರೆ ಅವರು? ರೇಡಿಯಸ್ ಅಂತ ಹೇಳಿದಾರಲ್ಲ. ರೇಡಿಯಸ್ ಅಂದರೆ ಹೇಳಿ, ಇದನ್ನೇನಂತ ಕರೀನೋ ಪಾಯಿಂಟ್ ಆಫ್ ಸೆಂಟರ್ ಅಂತ ಹೇಳೋಣ, ಅದರದ್ದು ಸರ್ಕಲ್ದು. ಓಕೆನಾ? ಇಲ್ಲಿಂದ ಔಟರ್ ಸರ್ಕಲ್ದು ಪಾಯಿಂಟ್ಗೆ ಇರುವಂಥ ಡಿಸ್ಟೆನ್ಸ್ನ ನಾವೇನಂತ ಕರಿತೀವಿ ಮಕ್ಕಳೇ? ರೇಡಿಯಸ್ ಅಂತ ಕರಿತೀವಿ. ಅದನ್ನು ಏನು ಮಾಡ್ತೀನಿ, ಆರ್ ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೀನಿ. ಏನಂತ ಪ್ರೆಸೆಂಟ್ ಮಾಡ್ತೀನಿ? ಆರ್ ಅಂತ. ಅದೇ ರೀತಿ ಈ ಪಾಯಿಂಟಿಂದ ಅಂದರೆ ಸರ್ಕಲ್ನ ಔಟರ್ ಪಾಯಿಂಟಿಂದ ಇನ್ನೊಂದು ಸರ್ಕಲ್ನ ಔಟರ್ ಪಾಯಿಂಟ್ಗೆ, ಅದು ಮಧ್ಯ ಪಾಯಿಂಟಿಂದ ಪಾಸ್ ಆಗಿ ಹೋಗೋಂಥ ಈ ಲೈನ್ಗೆ ನಾವೇನಂತ ಕರಿತೀವಿ? ಡಯಾಮೀಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಯಾಮೀಟರ್ ಅಂತ ಕರಿತೀವಿ. ಅದನ್ನು ನಾವೇನು ಮಾಡ್ತೀವಿ? ಡಿ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಯಾವಾಗಲೂ ಏನಿರುತ್ತೆ ಅಂದರೆ ರೇಡಿಯಸ್ನ ಡಬಲ್ ಏನಿರುತ್ತೆ ಅಂದರೆ ಡಯಾಮೀಟರ್ ಇರುತ್ತೆ. ಓಕೆನಾ? ಅದಕ್ಕೆ ಇಲ್ಲಿ ಫಾರ್ಮುಲಾ ಏನಿದೆ? D = 2R ಅಂದರೆ 2 times of R ಅಂತ ಹೇಳ್ತೀವಿ ನಾವು. ಅದೇ ರೀತಿ ಆರ್ದು ಅಕಸ್ಮಾತ್ ಅವ್ರು ಏನಾದರೂ D ಕೊಟ್ಟು R ಕೇಳಿದ್ರೆ ಅವಾಗ ಏನು ಮಾಡಬೇಕು ಮಕ್ಕಳೇ? D / 2 ಅದ್ರ ಹಾಫ್ ಅಲ್ವಾ? ಅವಾಗ ಮಾಡಿದ್ರೆ ನಿಮಗೇನು ಸಿಗುತ್ತೆ? ರೇಡಿಯಸ್ ಸಿಗುತ್ತೆ. ಇದು ಆಲ್ರೆಡಿ ನೀವು ಅರ್ಲಿ ಕ್ಲಾಸಲ್ಲಿ ಓದಿರ್ತೀರ 7th 8th 9th ಸುಮ್ಮನೆ ಒಂದು ರೀಕ್ಯಾಪ್. ಓಕೆನಾ? ಅದೇ ರೀತಿ ಕಾರ್ಡ್ ಅಂತ ಹೇಳ್ತೀವಿ ನಾವು. ಕಾರ್ಡ್ ಅಂದರೆ ಏನು? ಇವಾಗ ಇಲ್ಲಿ ಸರ್ಕಲ್ನ ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟ್ ಇರೋಂಥ ಡಿಸ್ಟೆನ್ಸ್ನ ನಾವೇನಂತ ಕರಿತೀವಿ? ಕಾರ್ಡ್ ಅಂತ ಕರಿತೀವಿ. ಬಟ್ ಇದು ಸೆಂಟರ್ ಪಾಯಿಂಟಿಂದನೇ ಏನು ಪಾಸ್ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಓಕೆನಾ? ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಕಾರ್ಡ್ ಅಂತ ಕರಿತೀವಿ. ಓಕೆನಾ? ಹಾಗಾದರೆ ಸರ್ಕಲಲ್ಲಿ ದ ಬಿಗ್ಗೆಸ್ಟ್ ಕಾರ್ಡ್ ಯಾವುದು ಮಕ್ಕಳೇ? ದಟ್ ಈಸ್ ಕಾಲ್ಡ್ ಡಯಾಮೀಟರ್. ಡಯಾಮೀಟರ್ನ ನಾವೇನಂತ ಕರಿತೀವಿ ಅಂದರೆ ಬಿಗ್ಗೆಸ್ಟ್ ಕಾರ್ಡ್ ಆಫ್ ದಿ ಸರ್ಕಲ್ ಅಂತ ಹೇಳ್ತೀವಿ. ಓಕೆನಾ? ಇದೆಲ್ಲ ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ ಕ್ವಶನ್ಸ್ ಇವೆಲ್ಲ. ಓಕೆನಾ?
ನೆಕ್ಸ್ಟ್ ಅದೇ ರೀತಿ ಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಟ್ಯಾಂಜೆಂಟ್ ಅಂದರೆ ಏನು ಅಂದರೆ ಅ ಲೈನ್ ವಿಚ್ ಪಾಸಸ್ ಥ್ರೂ ಅ ಸರ್ಕಲ್ ಬೈ ಟಚಿಂಗ್ ಎಟ್ ಅ ಒನ್ ಪಾಯಿಂಟ್. ಬರೀ ಒಂದು ಪಾಯಿಂಟಲ್ಲಿ ಟಚ್ ಆಗಿ ಹೋಯ್ತು ಅಂದರೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಟ್ಯಾಂಜೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಟ್ಯಾಂಜೆಂಟ್ ಅಂತ ಕರಿತೀವಿ. ಅದೇ ರೀತಿ ಸಿಕೆಂಟ್ ಅಂತಂದರೆ ಸೇಮ್, ಅ ಲೈನ್, ಅ ಸ್ಟ್ರೇಟ್ ಲೈನ್ ಪಾಸಸ್ ಥ್ರೂ ಅ ಸರ್ಕಲ್ ಬೈ ಡಿವೈಡಿಂಗ್ ಅ ಸರ್ಕಲ್ ಇನ್ 2 ಪಾಯಿಂಟ್ಸ್ ಅಂತ ಹೇಳ್ತೀವಿ. ಒಂದು ಸರ್ಕಲ್ ಪಾಸ್ ಆಗಿ ಹೋಗ್ಬೇಕಾದ್ರೆ ಯಾವುದಾದ್ರೂ 2 ಪಾಯಿಂಟಲ್ಲಿ ಅದು ಡಿವೈಡ್ ಮಾಡಿ ಹೋಯ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ? ಸಿಕೆಂಟ್ ಅಂತ ಕರಿತೀವಿ. ಅದೇ ರೀತಿ ಸೆಗ್ಮೆಂಟ್ ಅಂತ, ಅದಕ್ಕಿಂತ ಮುಂಚೆ ಆರ್ಕ್ ಅಂತಂದ್ರೆ ತಿಳ್ಕೊಳ್ಳೋಣ. ಆರ್ಕ್ ಅಂದರೆ ಇಲ್ಲೊಂದು ಕರ್ಡ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಕರ್ವ್. ಇದಕ್ಕೆ ನಾವೇನಂತ ಕರಿತೀವಿ? ಆರ್ಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆರ್ಕ್ ಅಂತ ಕರಿತೀವಿ. ಹಾಗಾದರೆ ಸೆಗ್ಮೆಂಟ್ ಅಂದರೆ ಏನು ಅಂದರೆ ಇಟ್ ಈಸ್ ಅ ರೀಜನ್ ಬಿಟ್ವೀನ್ ಯಾವುದು? ಕಾರ್ಡ್ ಮತ್ತು ಆರ್ಕ್. ಕಾರ್ಡ್ ಮತ್ತು ಆರ್ಕ್ ಮಧ್ಯೆ ಇರುವಂಥ ಸ್ಪೇಸ್ಗೆ ನಾವೇನಂತ ಕರಿತೀವಿ? ಸೆಗ್ಮೆಂಟ್ ಅಂತ ಕರಿತೀವಿ. ಅದೇ ರೀತಿ ಸೆಕ್ಟರ್ ಅಂದರೆ ಏನು ಮಕ್ಕಳೇ? ಇಲ್ಲಿದೆ ನೋಡಿ ಎಕ್ಸಾಂಪಲ್. ಇವಾಗ ಒಂದು ನಿಮಿಷ ಕಲರ್ ನೋಡೋಣ. ಇಲ್ಲೊಂದು ಪೋರ್ಷನ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಈ ಥರ ವಿಚ್ ಇನ್ಕ್ಲೂಡ್ಸ್ 2 ರೇಡಿಯಸ್, 2 ರೇಡಿಯಸ್ನ ಹೊಂದಿ ಅದ್ರ ಜೊತೆಗೆ ಏನಾಗಿರುತ್ತೆ? ಕರ್ವ್ ಸ್ಪೇಸ್ನ ಅಂದ್ರೆ ಆರ್ಕ್ನ ಹೊಂದಿರುತ್ತಲ್ಲ, ಅದನ್ನೇ ನಾವು ಏನಂತ ಕರಿತೀವಿ? ಇದಕ್ಕೆ ಸೆಕ್ಟರ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಸೆಕ್ಟರ್ ಅಂತ ಕರಿತೀವಿ. ಸೇಮ್ ಇದಕ್ಕೂ ಫಾರ್ಮುಲಾ ಇದೇನು? r² / 2 ಟೀಟಾ ಮೈನಸ್ ಸೈನ್ ಟೀಟಾ. ಇಲ್ಲಿ ಏನಾಗುತ್ತೆ ಅಂದರೆ ಅಕಸ್ಮಾತ್ ಹಿಂಗೆ ಆ್ಯಂಗಲ್ ಫಾರ್ಮೇಷನ್ ಆಯಿತು ಅಂದರೆ ಈ ಟೀಟಾನ ತಗೊಂಡು ಏನು ಮಾಡ್ತಾರೆ ಅಂದರೆ ಇದನ್ನು ಕಂಡುಹಿಡಿತಾರೆ. ಅದೇ ರೀತಿ ಸೆಕ್ಟರ್ ಕೂಡ ಅಷ್ಟೇ, πr² ಟೀಟಾ. ಇಲ್ಲೇನು ಆ್ಯಂಗಲ್ ಫಾರ್ಮೇಷನ್ ಆಗುತ್ತಲ್ಲ, ಟೀಟಾ ಡಿವೈಡೆಡ್ ಬೈ 360 ಮಾಡಿದ್ರು ಅಂದರೆ ಅವ್ರಿಗೆ ಸೆಕ್ಟರ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಇದು ತುಂಬಾ ಬೇಸಿಕ್. ಸುಮ್ಮನೆ ಹಾಗೆ ನಿಮ್ಗೆ ಒಂದ್ಸತಿ ರೀಕ್ಯಾಪ್ ಇರಲಿ ನಿಮ್ಮ ಪ್ರೀವಿಯಸ್ ಇಯರ್ ಕ್ಲಾಸ್ದು ಅಂತ ಹೇಳಿ ಹಾಕಿದ್ದು. ಇವಾಗ ಹಿಂದ್ಗಡೆ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅದನ್ನು ಒಂದೇ ಸರ್ಕಲಲ್ಲಿ ರಿಪ್ರೆಸೆಂಟ್ ಮಾಡಿದ್ದೀನಿ. ಜಸ್ಟ್ ನೀವು ಒಂದ್ಸತಿ ಏನು ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಹಾಕಿದ್ದು. ಓಕೆನಾ? ಐ ಥಿಂಕ್ ಆರ್ಕ್ ಒಂದು ಮಿಸ್ ಆಗಿರಬೇಕು. ಆರ್ಕ್ ಹಾಕ್ಬಿಡ್ತೀನಿ. ಇಲ್ಲಿದೆ ನೋಡಿ ಆರ್ಕ್. ಇದಕ್ಕೇನಂತ ಕರಿತೀವಿ? ಗ್ರೀನ್ ಲೈನ್ ಕಾಣಿಸ್ತಿಲ್ಲ, ಇದನ್ನು ರೇಡಿಯಸ್ ಅಂತ ತೊಗೊಳ್ಬೇಕಿದ್ರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ ಹಾಕಿದ್ದು ಒಂದ್ಸತಿ ನೀವು ನೋಡ್ಕೊಳ್ಬೇಕಿದ್ರೆ. ನೆಕ್ಸ್ಟ್ ಹೋಗೋಣ ಹಾಗಾದರೆ. ಅದೇ ರೀತಿ ಏನಾಗುತ್ತೆ? ಒಂದಿಷ್ಟು ಬೇಸಿಕ್ ಫಾರ್ಮುಲಾಸ್ ಅಂತ ಹೇಳ್ತೀವಿ. ಎಲ್ಲ ಏನು ಬೇಸಿಕ್ ಫಾರ್ಮುಲಾ? ಫಸ್ಟ್ ಒನ್ ಏನು? ಏರಿಯಾ ಆಫ್ ಸರ್ಕಲ್ ಅಂತ. ಏರಿಯಾ ಆಫ್ ಸರ್ಕಲ್ ಏನಿದೆ ಮಕ್ಕಳೇ? πr² ಅಂತ ಹೇಳ್ತೀವಿ ನಾವು. ಏನಂತ ಕರಿತೀವಿ? πr² ಅಂತ ಹೇಳ್ತೀವಿ. ಅದೇ ರೀತಿ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅವಾಗಲೇ ಹೇಳಿದ್ನಲ್ಲ, ಸರ್ಕಂಫರೆನ್ಸ್ ಆಫ್ ಅರ್ತ್ ಎಷ್ಟು ಅಂತ ಹೇಳಿದೆ ನಾನು? 40,075 ಕಿಲೋಮೀಟರ್ ಅಂತ ಹೇಳಿದ್ನಲ್ಲ. ಅದನ್ನು ಯಾವ ಫಾರ್ಮುಲಾ ತೊಗೊಂಡು ಕಂಡುಹಿಡಿದ್ರದು? ಐದರ್ 2πr ಆರ್ πd ಅಂತ ಹೇಳ್ತೀವಿ. 2 ಫಾರ್ಮುಲಾ ಯೂಸ್ ಮಾಡಿ ಅದನ್ನ ಕಂಡುಹಿಡಿದಿರ್ತಾರೆ. ಅಕಸ್ಮಾತ್ ನಿಮಗೆ ರೇಡಿಯಸ್ ಆಫ್ ಎದ್ರದ್ದು ಅರ್ಧ ಗೊತ್ತಿದ್ರೆ ನೀವು ಕೂಡ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೋಬೋದು. ಓಕೆನಾ? ಹಾಗಾದರೆ 2π ಅಂತಂದರೆ 2r ಅಂತಂದರೆ ನಾನು ಆವಾಗಲೇ ಏನಂತ ಹೇಳಿದ್ದೆ? ಡಿ ಅಂತ ಹೇಳಿದ್ದೆ, ಹೌದಾ? ಹಾಗಾದರೆ ಏನಾಗುತ್ತೆ ಇಲ್ಲಿ? πd ಅಂತಲೂ ಆಗ್ಬೋದು. ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಪೆರಿಮೀಟರ್ ಆಫ್, ಓಕೆ ಒಂದು ನಿಮಿಷ, ಇದು ಸೆಮಿ ಸರ್ಕಲ್. ಪೆರಿಮೀಟರ್ ಆಫ್ ಸೆಮಿ ಸರ್ಕಲ್ ಏನು ಬರುತ್ತೆ ಫಾರ್ಮುಲಾ? πr + 2r ಅಂತನಾದರೂ ಬರಿಬೋದು. ಇಲ್ಲ ಆರ್ ಕಾಮನ್ ಇದೆ ಹೊರಗಡೆ ತೊಗೊಂಡು π + 2 r × π + 2 ಅಂತ ತೊಗೊಂಡ್ರು ಕೂಡ ಏನಾಗುತ್ತೆ? ಪೆರಿಮೀಟರ್ ಆಫ್ ಸೆಮಿ ಸರ್ಕಲ್ ಅಂತ ಹೇಳ್ತೀವಿ. ಓಕೆನಾ ಮಕ್ಕಳೇ? ಅದೇ ರೀತಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಹೇಳ್ತೀವಿ ನಾವು. ಏನದು ಕಾನ್ಸೆಂಟ್ರಿಕ್ ಸರ್ಕಲ್? ಇಲ್ಲಿ ನೋಡೋಣ ಹಾಗಾದರೆ. ಇಲ್ಲಿ ನೋಡಿ, ನಾನು ಫಸ್ಟ್ ಒಂದು ಸರ್ಕಲ್ ತೊಗೊಂಡೆ. ಓಕೆನಾ? ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಸರ್ಕಲ್ ತೊಗೊಂಡೆ. ಒಂದು ಸೆಕೆಂಡ್. ಈಗ ಈ ಎರಡರದ್ದು ಪಾಯಿಂಟ್ ಅಂದರೆ ಸೆಂಟರ್ ಪಾಯಿಂಟ್ ಒಂದೇ ಆಗಿತ್ತು ಅಂದರೆ, 2 ಸರ್ಕಲ್ದು ಪಾಯಿಂಟ್ ಒಂದೇ ಆಗಿತ್ತು ಅಂದರೆ ಈ ಥರ ಸರ್ಕಲ್ಸ್ನ ನಾವೇಂತ ಕರಿತೀವಿ? ಕಾನ್ಸೆಂಟ್ರಿಕ್ ಸರ್ಕಲ್ಸ್. ದ ಸರ್ಕಲ್ 2 or more ಸರ್ಕಲ್ಸ್ ಹ್ಯಾವಿಂಗ್ ಓನ್ಲಿ 1 ಪಾಯಿಂಟ್ ಅಂತಂದರೆ ಸೆಂಟರ್ ಪಾಯಿಂಟ್, ದಟ್ ಈಸ್ ನೋನ್ ಆಸ್ ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಹೇಳ್ತೀವಿ. ಇದ್ರದ್ದು ಹೆಂಗೆ ಕಂಡುಹಿಡಿದು? π × r² - ಸ್ಮಾಲ್ r ಅಂತ. r² ಅಂದರೆ ಬಿಗ್, ಅಂದರೆ ಹೊರಗಡೆದು ಇದೆಯಲ್ಲ ದೊಡ್ಡ ಸರ್ಕಲ್, ಅದನ್ನು ಕ್ಯಾಪಿಟಲ್ R ಅಂತ ತೊಗೊಂಡಿರ್ತೀವಿ. ಒಳಗಡೆ ಸ್ಮಾಲ್ 1 ಸರ್ಕಲ್ ಇದೆಯಲ್ಲ ಅದಕ್ಕೆ ಸ್ಮಾಲ್ r ಅಂತ ತೊಗೊಂಡು ಇದನ್ನೇನು ಮಾಡ್ಬೋದು ಅಂದರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ ನಮ್ಮ ಮಕ್ಕಳೇ? ಹಾಗಾದರೆ ಗೊತ್ತಾಯ್ತಲ್ವ? ಇವೆಲ್ಲ ಏನು ಬೇಸಿಕ್ ಫಾರ್ಮುಲಾ. ನೆಕ್ಸ್ಟ್ ನೋಡೋಣ ಹಾಗಾದರೆ. ನೆಕ್ಸ್ಟ್ ಏನು? ಓಕೆ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನದು? ಟ್ಯಾಂಜೆಂಟ್ ಟು ಅ ಸರ್ಕಲ್ ಅಂತ ಹೇಳ್ತಾರೆ. ಏನದು ಟ್ಯಾಂಜೆಂಟ್ ಟು ಅ ಸರ್ಕಲ್ ಅಂತಂದರೆ, ಟ್ಯಾಂಜೆಂಟ್ ಟು ಅ ಸರ್ಕಲ್ ಈಸ್ ಲೈನ್ ದ್ಯಾಟ್ ಇಂಟ್ರೆಕ್ಟ್ಸ್ ದ ಸರ್ಕಲ್ ಅಟ್ ಓನ್ಲಿ 1 ಪಾಯಿಂಟ್ ಅಂತ ಹೇಳ್ತೀವಿ. ಹೇಗೆ? ನಾ ಆವಾಗಲೇ ನೀವು ಹೇಳಿದ್ನಲ್ವಾ. ಇವಾಗ ನೋಡಿ, ಇಲ್ಲೊಂದು ಸರ್ಕಲ್ ಹಾಕ್ಕೊಂಡೆ ಅಂತ ತಗೊಳ್ಳೋಣ. ಫಾಂಟ್ ಇದೆ, ಜಸ್ಟ್ ನೋಡಿ 1 ಸೆಕೆಂಡ್.
ಒಂದು ಸರ್ಕಲ್ ಇದೆ ಓಕೆನಾ. ಇದೇನಾಗುತ್ತೆ ಅಂತಂದರೆ ಇವ್ರದ್ದು ಯಾವುದಾದ್ರೂ ಒಂದು ಪಾಯಿಂಟ್ ಹತ್ರ ಮಾತ್ರ ಟಚ್ ಆಗಿ ಹೋಯಿತು ಅಂದರೆ ಇದನ್ನು ನಾವೇನಂತ ಕರಿತೀವಿ, ಟ್ಯಾಂಜೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಟ್ಯಾಂಜೆಂಟ್ ಅಂತ ಕರಿತೀವಿ ಓಕೆನಾ. ಅದೇ ರೀತಿ ಈ ಟ್ಯಾಂಜೆಂಟ್ ಅಂತ ಕರೆಯೋದಕ್ಕೆ ಲೈಕ್ ಆ ಸರ್ಕಲ್ಗೆ ಟ್ಯಾಂಜೆಂಟ್ ಆಗಬೇಕು ಅನ್ನೋ ಒಂದಿಷ್ಟು 3 ರೂಲ್ಸ್, ಹಂಗೆ ಒಂದು ಸ್ವಲ್ಪ ಪಾಯಿಂಟ್ಸ್ ಇದೆ. ಅದೇನಂತ ನೋಡೋಣ. ಫಸ್ಟ್ ಒನ್, ಇನ್ಫೈನೈಟ್ ನಂಬರ್ ಆಫ್ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಟು ಅ ಸರ್ಕಲ್ ಅಂತ ಹೇಳ್ತಾರೆ. ಏನಂತ ಅರ್ಥ? ಒಂದು ಸರ್ಕಲ್ಗೆ ಎಷ್ಟು ಬೇಕಾದರೂ ಟ್ಯಾಂಜೆಂಟ್ ಹಾಕ್ಬೋದು ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ಯಾಕೆ ಅಂದರೆ ಈಗ ನೋಡಿ, ಒಂದು ಸರ್ಕಲ್ ಅಂದರೆ ಏನಂತ ಹೇಳ್ತೀವಿ ನಾವು? ಅದನ್ನು ಪಾಯಿಂಟ್ ಆಫ್ ಲೈಕ್ ಗ್ರೂಪ್ ಆಫ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಹೆಂಗೆ? ಈಗ ನೋಡಿ, ಹಿಂಗೆ ಪಾಯಿಂಟ್ ಹಿಂಗೆ ಇಟ್ಕೊಂಡು ಏನಾಗಿದೆ? ಸರ್ಕಲ್ ಫಾರ್ಮೇಷನ್ ಆಗಿದೆ. ಹಾಗಾದರೆ ಅಂದರೆ ಇನ್ಫೈನೈಟ್ ಆಫ್ ಏನಾಗಿದೆ? ಅಲ್ಲಿ ಪಾಯಿಂಟ್ಸ್ ಇದೆ. ಹಾಗಾದರೆ ಇನ್ಫೈನೈಟ್ ಆಫ್ ಪಾಯಿಂಟ್ಸ್ ಇತ್ತಂದರೆ ಏನಾಗುತ್ತೆ? ಇನ್ಫೈನೈಟ್ ಆಫ್ ಟ್ಯಾಂಜೆಂಟ್ ಮಾಡ್ಬೋದು. ಯಾಕಂದರೆ 1 ಪಾಯಿಂಟಿಗೆ 1 ಟ್ಯಾಂಜೆಂಟು. ಹೌದಾ? ಹಾಗಾದರೆ ಫಸ್ಟ್ ಪಾಯಿಂಟ್ ಕರೆಕ್ಟಾ? ಹೌದಾ? ನೆಕ್ಸ್ಟ್ ಏನು ಹಾಗಾದರೆ? ಥ್ರೂ ದ ಗಿವನ್ ಪಾಯಿಂಟ್ ಆನ್ ದ ಸರ್ಕಲ್ ಒನ್ ಆ್ಯಂಡ್ ಓನ್ಲಿ ಒನ್ ಟ್ಯಾಂಜೆಂಟ್ ಕ್ಯಾನ್ ಬಿ ಡ್ರಾನ್ ಅಂತ ಹೇಳ್ತಾರೆ. ಅಂದರೆ ಈಗ ಅಕಸ್ಮಾತ್ ಒಂದು ಸರ್ಕಲ್ ಇತ್ತು ಅಂದರೆ ಇದ್ರದ್ದು ಒಂದು ಪಾಯಿಂಟಿಗೆ ಬರೀ ಒಂದೇ ಟ್ಯಾಂಜೆಂಟ್ ಮಾತ್ರ ಹಾಕೋಕ್ಕಾಗೋದು. ಎಕ್ಸಾಂಪಲ್, ಇಲ್ಲೊಂದು ಪಾಯಿಂಟ್ ಇದ್ದರೆ ಇದಕ್ಕೆ ಬರೀ ಏನಾಗುತ್ತೆ? ಒಂದೇ ಒಂದು ಟ್ಯಾಂಜೆಂಟ್ ಹಾಕೋಕ್ಕಾಗೋದು. ನೀವು ಈ ಥರ ಎಲ್ಲ ಹಾಕೋಕ್ಕಾಗಲ್ಲ. ಇದೆಲ್ಲ ಏನಂತಾರೆ? ರಾಂಗ್ ಅಂತ ಹೇಳ್ಬೋದು. ಅದಕ್ಕೆ ಬರೀ ಒಂದು ಪಾಯಿಂಟಿಗೆ ಒಂದೇ ಒಂದು ಟ್ಯಾಂಜೆಂಟ್. ಅದೇ ಒಂದು ಸರ್ಕಲ್ಗೆ ಇನ್ಫೈನೈಟ್ ಆಫ್ ಟ್ಯಾಂಜೆಂಟ್ಸ್ನ ನಾವೇನು ಮಾಡ್ಬೋದು? ಹಾಕ್ಬೋದು. ಓಕೆನಾ? ಹಾಗಾದರೆ ಅದೇ ಥರ ಸೆಕೆಂಡ್ ಪಾಯಿಂಟ್ ಆಯ್ತಲ್ವ? ಅದೇ ಥರ ಥರ್ಡ್ ಪಾಯಿಂಟ್ ಏನಂದರೆ, ಫ್ರಮ್ ಅ ಗಿವನ್ ಎಕ್ಸ್ಟರ್ನಲ್ ಪಾಯಿಂಟ್, ಫ್ರಮ್ ಅ ಗಿವನ್ ಎಕ್ಸ್ಟರ್ನಲ್ ಪಾಯಿಂಟ್ 2 ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಟು ಅ ಸರ್ಕಲ್ ಅಂತ ಹೇಳ್ತಾರೆ. ಓಕೆನಾ? ಹಾಗಾದರೆ ಹೇಗೆ? ಈ ಎಕ್ಸಾಂಪಲು, ಇಲ್ಲೊಂದು ಪಾಯಿಂಟ್ ಇದೆ. ಅವ್ರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವೇನು ಮಾಡ್ಬೋದು? ಬರೀ 2 ಟ್ಯಾಂಜೆಂಟ್ನ ಏನು ಮಾಡ್ಬೋದು? ಡ್ರಾ ಮಾಡ್ಬೋದು. ಹೌದಾ? ಈ ಥರದಕ್ಕೆ ನಾವೇನಂತ ಕರಿತೀವಿ? ಇದೇನಂದರೆ ಥರ್ಡ್ ರೂಲ್. ಓಕೆನಾ? ಫಸ್ಟ್ ರೂಲ್ ಏನು? ಒಂದು ಸರ್ಕಲ್ಗೆ ಇನ್ಫೈನೈಟ್ ಆಫ್ ಟ್ಯಾಂಜೆಂಟ್ಸ್ನ ನಾವು ಹಾಕ್ಬೋದು. ಹೌದಾ? ಸೆಕೆಂಡ್ ಪಾಯಿಂಟ್ ಏನು? ಒಂದು ಪಾಯಿಂಟ್ಗೆ ಬರೀ ಒಂದೇ ಒಂದು ಟ್ಯಾಂಜೆಂಟ್ನ ಮಾತ್ರ ಹಾಕೋಕ್ಕಾಗೋದು. ಓಕೆನಾ? ಅದೇ ರೀತಿ ಥರ್ಡ್ ಪಾಯಿಂಟ್ ಏನಾಗುತ್ತೆ ಅಂದರೆ, ಒಂದು ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವೇನು ಮಾಡ್ಬೋದು? 2 ಟ್ಯಾಂಜೆಂಟ್ಸ್ನ ಒಂದು ಸರ್ಕಲ್ಗೆ ನಾವೇನು ಮಾಡ್ಬೋದು? ಹಾಕ್ಬೋದು. ಅರ್ಥ ಆಯ್ತಲ್ವ ಮಕ್ಕಳೇ? ಓಕೆನಾ? ಹಾಗಾದರೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣವಾ? ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು? ಥಿಯರಮ್ 10.1 ಅಂತ ಹೇಳ್ತೀವಿ. ಥಿಯರಮ್ ಏನು ಹೇಳುತ್ತೆ? ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ಥಿಯರಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 5 ಸ್ಟೆಪ್ಸ್ ಇರುತ್ತೆ. ಏನಂದರೆ, ಫಸ್ಟ್ ಒನ್ನು ಸ್ಟೇಟ್ಮೆಂಟು ಆಲ್ರೆಡಿ ಇದೆ. ನೆಕ್ಸ್ಟ್ ಏನಂತೆ? ಡಾಟಾ ಅಂದರೆ ಅಥವಾ ಗಿವನ್ ಅಂತ ನಾವೇನು ಬರ್ಕೋತೀವಿ. ಒಂದು ಸೆಕೆಂಡು. ನೆಕ್ಸ್ಟ್ ಒನ್ ಏನು? ಗಿವನ್ನು. ನೆಕ್ಸ್ಟ್ ಏನು? ಟು ಪ್ರೂವ್. ಹೌದಾ? ನೆಕ್ಸ್ಟ್ ಏನು ಹೇಳಿ ಮಕ್ಕಳೇ? ಕನ್ಸ್ಟ್ರಕ್ಷನ್ನು. ಲಾಸ್ಟ್ ಒನ್ ಏನು? ಪ್ರೂಫು. ಹೌದಾ? ಇದಿಷ್ಟು ಪಾಯಿಂಟ್ಸ್. ಫಸ್ಟ್ ಒನ್ ಏನು? ಸ್ಟೇಟ್ಮೆಂಟು, ಗಿವನ್ನು, ಪ್ರೂವ್, ಕನ್ಸ್ಟ್ರಕ್ಷನು, ಪ್ರೂಫ್. ಇದೆಲ್ಲ ಬರ್ದು ನೀವು ಫಿಗರ್ ಬರ್ದಿಲ್ಲ ಅಂದರೆ ನಿಮಗೆ 0 ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ಫಿಗರ್ ಕೂಡ ಏನು? ಇಂಪಾರ್ಟೆಂಟ್. ಫಸ್ಟ್ ಸ್ಟೇಟ್ಮೆಂಟ್ ಓದ್ತಾನೆ ಏನು ಮಾಡೋಣ ಅಂದರೆ ನಾವು ಫಿಗರ್ ಹಾಕ್ಕೊಂಡು ಹೋಗ್ಬಿಡೋಣ. ಫಸ್ಟ್ ಒಂದು ಸರ್ಕಲ್ ತೊಗೋತೀನಿ ಇವಾಗ. ಯಾವುದು? ಓಕೆ, ಒಂದು ಸರ್ಕಲ್ ತೊಗೊಂಡೆ. ಇದಕ್ಕೇನಂತ ಹೇಳಿದರೆ, ದ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ದ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಅಂತ ಹೇಳಿದ್ದಾರೆ. ಫಸ್ಟ್ ಏನು? ಒಂದು ಟ್ಯಾಂಜೆಂಟ್ ಅಂತ ಹೇಳಿದಾರಲ್ಲ, ನಾನು ಇಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡ್ಕೋತೀನಿ. ಓಕೆನಾ? ಇಲ್ಲಿಂದ ನಾನು ಏನಂತ ಕೇಳ್ತೀನಿ? ಪಾಯಿಂಟ್ ಆಫ್ ಸೆಂಟರ್. ಇದಕ್ಕೆ O ಅಂತ ಕೊಡ್ತೀನಿ ನಾನು. ಓಕೆನಾ? ನೆಕ್ಸ್ಟ್ ಈ ಟ್ಯಾಂಜೆಂಟ್ನ ನಾನು ಹೆಸರು ಕೊಡ್ತೀನಿ. ಏನಂದರೆ ಇದಕ್ಕೆ A ಅಂತ ಕೊಡ್ತೀನಿ. ಇದಕ್ಕೆ ಏನು ಮಾಡ್ತೀನಿ ನಾನು? B ಅಂತ ಕೊಡ್ತೀನಿ. ಓಕೆನಾ ಮಕ್ಕಳೇ? ಹಾಗಾದರೆ ಇದು ಏನಾಗುತ್ತೆ? ಇಲ್ಲಿ ಪಾಯಿಂಟ್ P ಅಂತ ತಗೊಳ್ಳೋಣ. ಆಮೇಲೆ ಏನು ಹೇಳ್ತಾ ಇದ್ದಾರೆ? ಪಾಯಿಂಟ್ ಆಫ್ ಅ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾರೆ. ಇಲ್ಲಿಂದ ಡ್ರಾ ಮಾಡುವಂತಹ ರೇಡಿಯಸ್ ಏನಾಗಿರುತ್ತೆ ಅಂದರೆ ಈ ಪಾಯಿಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳ್ತಾರೆ. ಇದನ್ನೇ ನಾವೇನು ಮಾಡಬೇಕು? ಇವಾಗ ಪ್ರೂವ್ ಮಾಡಬೇಕು. ಓಕೆನಾ? ಫಸ್ಟ್ ಗಿವನ್ ಏನು ಕೊಟ್ಟಿದ್ದಾರೆ ನಮಗೆ? ಆ ಸರ್ಕಲ್ ಏನದು? ಆ ಸರ್ಕಲ್ ಪಾಯಿಂಟ್ O ಎಟ್ ಸೆಂಟರ್. ಓಕೆನಾ? ಸೆಂಟರಲ್ಲಿದೆ ಇದು. ಹೌದಾ? ಹಾಗಾದರೆ AB is a line ಏನಾಗುತ್ತೆ? ಟಚಸ್ ದ ಸರ್ಕಲ್ ಎಟ್ ದ ಪಾಯಿಂಟ್. ಎಲ್ಲಿ? ಎಟ್ ದ ಪಾಯಿಂಟ್. ಎಟ್ ಪಾಯಿಂಟ್ ಏನಾಗುತ್ತೆ? P. ಹೌದಾ? ಪಾಯಿಂಟ್ P ಅಲ್ಲಿ ಏನಾಗಿದೆ ಅಂದರೆ ಟಚ್ ಆಗಿದೆ. ಹಾಗಾದರೆ ನಾವು ಪ್ರೂವ್ ಮಾಡಬೇಕಾಗಿರೋದೇನು? AB ಗೆ ಪರ್ಪೆಂಡಿಕ್ಯುಲರ್ ಟು OP ಈಸ್ ಪರ್ಪೆಂಡಿಕ್ಯುಲರ್ ಟು AB ನಾ ಅಂತ ನೋಡ್ಬೇಕು ನಾವು. ಏನಂತ ನೋಡಬೇಕು? OP ಈಸ್ ಪರ್ಪೆಂಡಿಕ್ಯುಲರ್ ಟು AB ಅಂತ ನೋಡಬೇಕು.
ಹಾಗಾದರೆ ಕನ್ಸ್ಟ್ರಕ್ಷನ್ ಏನು ತೊಗೊಳ್ಳೋದು ಕನ್ಸ್ಟ್ರಕ್ಷನ್ನು? ಇವಾಗ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಒಂದು ಲೈನ್ ತೊಗೋತೀನಿ, ಇದನ್ನು ಏನಂತ ಕರಿತೀನಿ ಕ್ಯೂ, ಅದನ್ನ ಬರ್ಕೋತೀನಿ. ಅ ಪಾಯಿಂಟ್ ಆನ್ ಲೈನ್ ಏನು ಎ ಬಿ, ಆಮೇಲೆ ಏನು ಮಾಡ್ತೀನಿ ಜಾಯಿನ್ ಓ ಕ್ಯೂ ಅಂತ ಬರ್ಕೋತೀನಿ. ಜಾಯಿನ್ ಏನಾಯಿತು ಓ ಕ್ಯೂ, ಹೌದಾ? ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ, ಇಷ್ಟೇ, ಓಕೆನಾ? ಓ ಕ್ಯೂ ಅಂತ ಹೇಳ್ತೀನಿ ನಾನು. ಹಾಗಾದರೆ ಪ್ರೂಫ್ ಏನದು? ಫಸ್ಟಿಗೆ ಇಲ್ಲೇನಂತ ಹೇಳಿದ್ವಿ ನಾವು? ಫಸ್ಟಿಗೆ ನಾವೇನಂತ ಹೇಳಿದ್ವಿ? ಎ ಬಿ ಈಸ್ ಅ ಲೈನ್ ಆ್ಯಂಡ್ ಪಿ ಈಸ್ ದ ಪಾಯಿಂಟ್, ಹೌದಾ? ಅದೇ ಬರ್ಕೊಳ್ಬೇಕಿದೆ. ಈಸ್ ಅ ಲೈನ್ ಆ್ಯಂಡ್ ಒಂದು ನಿಮಿಷ, ಪಿ ಈಸ್ ಪಾಯಿಂಟ್ ಅಂತ ಹೇಳ್ತೀನಿ ನಾನು, ಹೌದಾ? ಹಾಗಿದ್ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ? ಓ ಕ್ಯೂ. ಇಲ್ಲಿ ಕ್ಯೂ ಅಂತ ತೊಗೊಂಡಿದ್ವಲ್ಲ, ಈ ಪಾಯಿಂಟ್ನ ನಾನು ಏನಂತ ತೊಗೋತೀನಿ ಅಂದರೆ ಸಿ ಅಂತ ತೊಗೋತೀನಿ. ಏನಂತ ತೊಗೋತೀನಿ ನಾನು? ಸಿ ಅಂತ ತೊಗೋತೀನಿ. ಹಾಗಾದರೆ ಓ ಕ್ಯೂ ಈಸ್ ಗ್ರೇಟರ್ ದೆನ್ ಓ ಸಿ, ಹೌದಾ? ಓ ಸಿ ಏನಿದೆ ಮಕ್ಕಳೇ ಇಲ್ಲಿ? ಚಿಕ್ಕದಾಗಿದೆ. ಓ ಕ್ಯೂ ಏನಾಗಿದೆ? ದೊಡ್ಡದಾಗಿದೆ. ಹಾಗಾದರೆ ನಾನು ಏನಂತ ಹೇಳ್ತೀನಿ? ಓ ಕ್ಯೂ ಈಸ್ ಗ್ರೇಟರ್ ದೆನ್ ಓ ಸಿ ಅಂತ ಹೇಳ್ತೀನಿ. ಹಾಗಾದರೆ ಇಲ್ಲೇನಾಗುತ್ತೆ ಹೇಳಿ? ಹಾಗಾದರೆ ಓ ಸಿ ಕೂಡ ಏನಾಗುತ್ತೆ? ರೇಡಿಯಸ್ ಆಫ್ ಸರ್ಕಲ್, ಹೌದಾ? ಯಾಕಂದರೆ ಆ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಪಾಯಿಂಟ್ ಟು ದ ಔಟರ್ ಪಾಯಿಂಟ್ ಆಫ್ ದಿ ಸರ್ಕಲ್ ಅಂತ ಹೇಳಿದ್ದೆ ನಾನು, ಹೌದಾ? ಓ ಸಿ ಅಂದರೆ ಏನಾಗುತ್ತೆ? ರೇಡಿಯಸ್ ಆಗುತ್ತೆ. ಓ ಸಿ ಈಸ್ ಈಕ್ವಲ್ಸ್ ಟು ಓ ಪಿ, ಹೌದಾ? ಹಾಗಾದರೆ ಏನಾಗುತ್ತೆ? ಓ ಪಿಗೆ ಈಕ್ವಲ್ ಆಗುತ್ತೆ, ಯಾಕಂದರೆ ಇದು ಕೂಡ ರೇಡಿಯಸ್, ಇದು ಕೂಡ ರೇಡಿಯಸ್. ದೇರ್ ಫೋರ್ ಏನಾಗುತ್ತೆ? ಓ ಕ್ಯೂ ಈಸ್ ಗ್ರೇಟರ್ ದೆನ್ ಇವನ್ ಓ ಪಿ, ಹೌದಾ? ಓ ಪಿಗಿಂತ ಇದೇನಾಗಿತ್ತು ಅಂದರೆ ದೊಡ್ಡದಾಗಿರುತ್ತೆ. ಸಿ, ಇದು ಅಷ್ಟಾಯಿತು ಅಂದರೆ ದೇರ್ ಫೋರ್ ಏನಂತ ಇರ್ತು? ಎಲ್ಲ ಲೈನ್ಸ್, ಯಾವುದೇ ಲೈನ್ನ ನೀವು ಸೆಂಟರ್ ಪಾಯಿಂಟಿಂದ ಔಟರ್ ಲೈನಿಗೆ ಡ್ರಾ ಮಾಡಿದ್ರಿ ಅಂದರೆ ಆ ಎಲ್ಲ ಲೈನ್ಸ್ ಏನಾಗಿರುತ್ತೆ ಅಂದರೆ ಓ ಪಿ ಲೈನ್ಗಿಂತ ಏನಾಗುತ್ತೆ? ಚಿಕ್ಕದಾಗೇ ಇರುತ್ತೆ. ಯಾಕಂದರೆ ಇದು ರೇಡಿಯಸ್, ಆಲ್ರೆಡಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ ಅಲ್ಲಿ. ಹಾಗಾಗಿ ಎಲ್ಲ ಲೈನ್ಸ್ ಏನಿರುತ್ತೆ? ಲಾರ್ಜರ್ ದೆನ್ ದಿಸ್. ಇದೇನಿರುತ್ತೆ? ಶಾರ್ಟೆಸ್ಟ್ ಲೈನ್ ಅಂತ ಆಗುತ್ತೆ. ಯಾವುದು? ಓ ಪಿ ಈಸ್ ಅ ಶಾರ್ಟೆಸ್ಟ್ ಏನಾಗುತ್ತೆ? ಲೈನ್ ಅಂತ ಕರಿತೀವಿ ನಾವು. ದೇರ್ ಫೋರ್ ಅಲ್ಲಿಗೇನಾಯಿತು ಮಕ್ಕಳೇ? ಎ ಬಿ ಲೈನ್ಗೆ ಯಾವುದಾಯಿತು? ಓ ಪಿ ಪರ್ಪೆಂಡಿಕ್ಯುಲರ್ ಆಯಿತು, ಹೌದಾ? ಓ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂತ ಕರಿತೀವಿ ನಾವು, ಹೌದಾ? ಸಿ, ಎಷ್ಟು ಸಿಂಪಲ್ ಆಗಿದೆ. ಇಷ್ಟೇ ಥಿಯರಮ್, ಪ್ರೂವ್ ಆಯ್ತಲ್ವಾ? ನಮಗೆ ಬೇಕಾಗಿದ್ದೇನು ರಿಕ್ವೈರ್ಮೆಂಟು? ಒಂದು ಸೆಕೆಂಡ್, ನಮಗೆ ರಿಕ್ವೈರ್ಮೆಂಟ್ ಬೇಕಾಗಿದ್ದೇನು? ಎ ಬಿ ಅಂದರೆ ಓ ಪಿ ಎ ಬಿಗೆ ಪರ್ಪೆಂಡಿಕ್ಯುಲರ್ ಇದೆನಾ ಇಲ್ವಾ ಅಂತ. ಫೈನಲಿ ನಮ್ಗೆ ಸಿಕ್ಕಿದ್ದು ಅದೇ ಕೂಡ, ಹೌದಾ? ಅರ್ಥ ಆಯ್ತಲ್ವಾ? ನೋಡಿ ಇಷ್ಟೇ. ನಿಮ್ಗೆ ರೆಫರೆನ್ಸಿಗೆ ಬೇಕು ಅಂದರೆ ಲಾಸ್ಟ್ ಒನ್ ಇದೆ, ಒಂದ್ಸತಿ ನೀವು ನೀಟಾಗಿದೆ, ಒಂದ್ಸತಿ ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ರೆಫರ್ ಮಾಡ್ಕೊಳ್ಳಿ. ಓಕೆನಾ ಮಕ್ಕಳೇ? ಅರ್ಥ ಆಯ್ತಲ್ವಾ ನಿಮಗೆ? ಹಾಗಾದರೆ ನಾವು ಇಲ್ಲಿಗೆ ಎಂಡ್ ಮಾಡೋಣ. ನಿಮ್ಗೇನಾದರೂ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ರಿಪ್ಲೈ ಮಾಡೋಣ. ಮತ್ತು ನಿಮ್ಗೆ ಯಾವ್ದಾದ್ರು ನೆಕ್ಸ್ಟ್ ಚಾಪ್ಟರ್ ಇದು ಬೇಕಾಗಿದೆ, ರಿಕ್ವೈರ್ಮೆಂಟ್ ಇದೆ ಅಂದರೂ ಕೂಡ ತಿಳಿಸಿ, ಅದನ್ನೇನು ಮಾಡೋಣ ಅಂತಂದರೆ ನಾವು ನೋಡ್ತಾ ಹೋಗೋಣ. ಓಕೆನಾ? ಹಾಗಾದರೆ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ, ಬಾಯ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.